ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾಂಗ್ರೆಸ್ನ ಮತ್ತೊಬ್ಬ ಮುಖಂಡನಿಗೆ ಈಗ ಇಡಿ ಶಾಕ್. ಮೊನ್ನೆಯಷ್ಟೇ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಯಿತು. ಈಗ ಶಾಸಕ ಹ್ಯಾರಿಸ್ ಹಾಗೂ ನಲಪಾಡ್ ಮೇಲೆ ದಾಳಿಯಾಗಿದೆ. ನಿವಾಸದ ಮೇಲೆ, ಕಚೇರಿ, ಮನೆ ಸೇರಿದಂತೆ 17 ಕಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಂಗಳೂರಿನ ಅಶೋಕನಗರ ನಿವಾಸದ ಮೇಲೆ ಈಗ ಇಡಿ ದಾಳಿ ಆಗಿರ್ತಕ್ಕಂಥದ್ದು. ಬೆಳ್ಳಂಬೆಳಿಗ್ಗೆನೇ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಮನಿ ಲಾಂಡ್ರಿಂಗ್ ಕೇಸು. ಕಾಂಗ್ರೆಸ್ನ ಪ್ರಭಾವಿ ಶಾಸಕರಾಗಿದ್ದಾರೆ ಹ್ಯಾರಿಸ್. ಮುಂದೆ ಮಂತ್ರಿ ಆಗಬೇಕು ಅಂತ ಕನಸಿಟ್ಟುಕೊಂಡಿದ್ದಾರೆ. ಕಾಂಗ್ರೆಸ್ನ ಮತ್ತೊಬ್ಬ ಮುಖಂಡನಿಗ ಇಡಿ ಶಾಕನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕೋ ಕಾಂಗ್ರೆಸ್ನಲ್ಲಿ ಒಬ್ಬರಾದ್ಮೇಲೊಬ್ಬರು ಈ ಥರ ಕಾನೂನಾತ್ಮಕವಾಗಿ ತಗಲಾಕೋತಾ ಇದ್ದಾರೆ. ಈಗ ಹ್ಯಾರಿಸ್ ಅವರ ಸರದಿ, ಹ್ಯಾರಿಸ್ ಮತ್ತು ನಲಪಾಡ್. ಸೊ ಹಾಗಾಗಿ ಈಗ ಶ್ರೀಕಿ ಕೇಸ್ನಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. 17 ಕಡೆ ಇವರಿಗೆ ಸಂಬಂಧಪಟ್ಟ ಇವ್ರದ್ದು ಬೇರೆ ಬೇರೆ ಮನೆಗಳಿರಬಹುದು, ಇವರ ಸಂಬಂಧಿಕರ ಮನೆ ಇರ್ಬೋದು, ಇವರ ಕಚೇರಿ ಇರ್ಬೋದು, BDA ಆಫೀಸ್ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಏಕಕಾಲಕ್ಕೆ ದಾಳಿ ಮಾಡ್ತಾರೆ. ಏನಾದರೂ ಮಾಹಿತಿ ಸಿಗಬಹುದು ಅಂತ. ಹಾಗೆ ನೋಡೋಕೆ ಹೋದರೆ ಶ್ರೀಕಿ ಕೇಸ್ನಲ್ಲಿ ಹೆಸರು ಕೇಳಿ ಬಂದಿದ್ದು ನಲಪಾಡ್ದು. ಹ್ಯಾರಿಸ್ ಹೆಸರು ಕೇಳಿ ಬಂದಿರಲಿಲ್ಲ ಅಂತ ಅನಿಸುತ್ತೆ. ಬಟ್ ನಲಪಾಡ್ ಹ್ಯಾರಿಸ್ ಅವರ ಪುತ್ರರಾಗಿರೋದ್ರಿಂದ ಮತ್ತು ಇಡೀ ವ್ಯವಹಾರ ಒಟ್ಟೊಟ್ಟಿಗೆ ನಡೀತಾ ಇರೋದ್ರಿಂದ ಎರಡೂ ಕಡೆಯಲ್ಲಿ ಈ ರೀತಿ ದಾಳಿ ಆಗಿರ್ತಕ್ಕಂಥ ಸಂಭವ ಇದೆ. ಈಗ ಸದ್ಯಕ್ಕೆ ಮನೆಯಲ್ಲೇ ಇದ್ದಾರಂತೆ ಹ್ಯಾರಿಸ್ ಮತ್ತು ನಲಪಾಡ್, ಸದ್ಯದ ಮಾಹಿತಿಯ ಪ್ರಕಾರ. ಸೊ ಹಾಗಾಗಿ ಈಗ ಅವರು ದಾಳಿ ಎಲ್ಲ ಕಂಪ್ಲೀಟ್ ಮುಗಿಯೋ ತನಕ ತನಿಖೆಗೆ ಅವರು ಸಹಕಾರ ಕೊಡಬೇಕಾಗತ್ತೆ. ಎಲ್ಲ ಡೀಟೇಲ್ಸನ್ನು ಅವರ ಮುಂದೆ ಇಡಬೇಕಾಗತ್ತೆ. ಇವರ ಆರ್ಥಿಕ ವ್ಯವಹಾರಗಳು ಏನೇನಿದೆ, ಇವರ ಬ್ಯಾಂಕ್ ಅಕೌಂಟು, ಲಾಕರ್ಸು, ಮತ್ತೊಂದು ಎಲ್ಲ ಪರಿಶೀಲನೆ ಮಾಡ್ತಾರೆ. ಸೊ ಕಾಂಗ್ರೆಸ್ನ ಯುವ ನಾಯಕ ನಲಪಾಡ್ಗೆ ಈಗ ಇಡಿ ಶಾಕ್. ಬಿಟ್ಕಾಯಿನ್ ಆರೋಪಿ ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರದ ನಂಟಿನ ಆರೋಪ. ಕಳೆದ 6 ವರ್ಷಗಳಿಂದ ವ್ಯವಹಾರವನ್ನು ಹೊಂದಿರತಕ್ಕಂತಹ ಆರೋಪ ಇವ್ರ ಮೇಲಿದೆ. ಶ್ರೀಕಿ ಮತ್ತು ನಲಪಾಡ್ ನಡುವೆ 4.5 ಕೋಟಿ ವ್ಯವಹಾರ ನಡೆದಿದೆ. ವಹಿವಾಟು 4.5 ಕೋಟಿ ವ್ಯವಹಾರ ಪತ್ತೆ ಮಾಡಿದಾರಂತೆ ಇಡಿ. ನೋಡಿ, ಇದು ಯಾಕೆ ಮಾಡಿದ್ರು ಅನ್ನೋದಕ್ಕೆ ಇದು ಕಾರಣ. ದಾಳಿ ಯಾಕಾಯ್ತು ಅಂದರೆ ಕಳೆದ 6 ವರ್ಷದಲ್ಲಿ 4.5 ಕೋಟಿ ಟ್ರಾನ್ಸಾಕ್ಷನ್ ನಡೆದಿದೆ ಶ್ರೀಕಿ ಜೊತೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ ಇವರು. ಅದಕ್ಕೆ ನಾನು ಹೇಳಿದ್ದು, ಸುಮ್ಮನೆ ಹೋಗಿ ರೇಡ್ ಮಾಡಿಬಿಡಲ್ಲ ಯಾರ್ದೋ ಮನೆಗೆ. 6 ವರ್ಷಗಳಿಂದ ವ್ಯವಹಾರ ಹೊಂದಿದ್ರಂತೆ ಇಬ್ಬರು ಕೂಡ. ಶ್ರೀಕಿ ನಲಪಾಡ್ ನಡುವೆ 4.5 ಕೋಟಿ ವ್ಯವಹಾರ ನಡೆದಿದೆ. ಈ 4.5 ಕೋಟಿ ವ್ಯವಹಾರ ನಡೆದಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ ಇಡಿ ಅಧಿಕಾರಿಗಳು. ಹಾಗಾಗಿ ಈ ದಾಳಿ ನಡೆದಿದೆ. ಹಾಗಾದರೆ ಏನು ವ್ಯವಹಾರ? ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಶ್ರೀಕಿ ಬಂಧನವಾದಾಗಲೇ ನಲಪಾಡ್ ಹೆಸರು ಕೇಳಿಬಂದಿತ್ತು ನಿಜ, ಬಟ್ ಹ್ಯಾರಿಸ್ ಅವರ ಹೆಸರೇನೇ ಇರಲಿಲ್ಲ. ಬಟ್ ಈಗ 4.5 ಕೋಟಿ ಏನಿದು ವ್ಯವಹಾರ ಅಂತ? ಅರವಿಂದ್, ಈಗಾಗಲೇ ಅಂದರೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಶ್ರೀಕಿ ಅವರನ್ನು ಬಂಧನ ಮಾಡಿ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಒಂದಷ್ಟು ಮಾಹಿತಿಗಳನ್ನು ಹೊರಹಾಕುವಂಥ ಕೆಲಸವನ್ನು ಆರೋಪಿಯಾಗಿದ್ದಂಥ ಶ್ರೀಕಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಲಪಾಡ್ ಅವರ ಹೆಸರು ಕೂಡ ಅದರಲ್ಲಿ ತಳಕಾಕಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಏನು ಅದರಲ್ಲಿ ಅವರ ಪಾತ್ರ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಒಂದು ಕಡೆ ತನಿಖಾಧಿಕಾರಿಗಳು ಮಾಡಿದರು. ಅದರ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಟ್ಕಾಯಿನ್ ಆಗಿರೋದರ ಕಾರಣಕ್ಕಾಗಿ ಮನಿ ಲಾಂಡ್ರಿಂಗ್ ಆಗಿದೆ ಒಂದೇ ಒಂದು ಕಾರಣಕ್ಕೆ ಇಡಿ ಅಧಿಕಾರಿಗಳು ಈ ಪ್ರಕರಣವನ್ನು ತನಿಖೆಗೆ ಎತ್ಕೊಂಡಿರುವಂಥದ್ದು. ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಬಿಟ್ಕಾಯಿನ್ ಪ್ರಕರಣದಲ್ಲಿ ಯಾವೆಲ್ಲ ಅಕ್ರಮಗಳು ನಡೆದಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಆರಂಭದಲ್ಲಿ ಮಾಡಿರುವಂಥದ್ದು. ಆರಂಭದಲ್ಲಿ ಇಡಿ ಅಧಿಕಾರಿಗಳು ಕಳೆದ 6 ವರ್ಷಗಳ ಹಿಸ್ಟ್ರಿಯನ್ನು ತೆಗೆದು ಪರಿಶೀಲನೆ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಇದರಲ್ಲಿ ವಹಿವಾಟು ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗುತ್ತೆ. ಆ ಕಾರಣಕ್ಕಾಗಿ ವಹಿವಾಟಾಗಿರುವಂಥ ಮಾಹಿತಿಗಳ ದಾಖಲೆಯನ್ನು ಪಡೆದುಕೊಂಡಿರುವಂಥ ಇಡಿ ಅಧಿಕಾರಿಗಳು ಇವತ್ತು ನಲಪಾಡ್ ಅವರ ಮನೆಗೆ ಬಂದು ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಶೋಕ್ ನಗರದಲ್ಲಿರುವಂಥ ಮನೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ಏಕಕಾಲಕ್ಕೆ ಬಂದು ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಕಳೆದ 6 ವರ್ಷಗಳಲ್ಲಿ ಏನೆಲ್ಲ ವಹಿವಾಟಾಗಿದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗಲೂ ಕೂಡ ಪರಿಶೀಲನೆ ಎಲ್ಲ ಮುಂದುವರೆದಿದೆ. ಬೆಳಗ್ಗೆನೇ ಬಂದಿದ್ದಾರೆ, ಅದು ನಡೆಯುತ್ತೆ. ಅವ್ರಿಗೆ ತೃಪ್ತಿ ಆಗುವಷ್ಟು ಎಲ್ಲ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕನಿಗೆ ಈಗ ಇಡಿ ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ರೇಡ್ ಆಗಿದೆ. 17 ಕಡೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಇಡಿ ದಾಳಿ ಮಾಡಿದ್ದಾರೆ. ಶ್ರೀಕಿ ಕೇಸ್ ಇದು. ಸೊ ಕಳೆದ 6 ವರ್ಷದಿಂದ ನಡೀತಾ ಇತ್ತಂತೆ ವ್ಯವಹಾರ. ಅಪ್ಪ BDA ಅಧ್ಯಕ್ಷ, ಮಗ ಯುವ ಕಾಂಗ್ರೆಸ್ನ ಮುಖಂಡ. ಏಕಕಾಲದಲ್ಲಿ 17 ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಸೊ ಹಾಗಾಗಿ ಈಗ ಮತ್ತೊಂದು ಸಂಕಷ್ಟ, ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕನಿಗೆ ಸಂಕಷ್ಟ. ನೋಡಬೇಕು ಏನೇನಾಗುತ್ತೆ ಮುಂದೆ, ಇವತ್ತು ಎಷ್ಟೊತ್ತಿಗೆ ಮುಗಿಯುತ್ತೆ.
4.5 ಕೋಟಿ ಇದು ಪಾರದರ್ಶಕವಾಗಿ ನಡೆದಿರ್ತಕ್ಕಂಥ ಬಿಸ್ನೆಸ್ ಅಂತೂ ಅಲ್ಲ. ಹಾಗಿದ್ದಿದ್ರೆ ಇವರು ಬರ್ತಾನೆ ಇರಲಿಲ್ಲ. ಇದು ಅವ್ಯವಹಾರ ಅಂತಕ್ಕಂಥದ್ದು ಗೊತ್ತಾಗಿದೆ. ಅದರಲ್ಲೂ ಬಿಟ್ಕಾಯಿನ್ ವ್ಯವಹಾರ ಅಂತಕ್ಕಂಥದ್ದೇ ಗೊತ್ತಾಗಿದೆ. ಹಾಗಾಗಿ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲೇ ಆಗಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ದಾಳಿ ಕಂಪ್ಲೀಟ್ ಆಗೋ ತನಕ ಅದಕ್ಕೆ ಸಂಬಂಧಪಟ್ಟವ್ರು ಯಾರೂ ಕೂಡ ಮನೆಯನ್ನು ಬಿಟ್ಟು ಹೋಗೋ ಹಾಗಿಲ್ಲ. ಹಾಗಾಗಿ ಈಗ ಹ್ಯಾರಿಸ್ ಮತ್ತು ನಲ್ಪಾಡ್ ಇಬ್ಬರು ಕೂಡ ಮನೆಯಲ್ಲೇ ಸ್ಟ್ರಕ್ ಆಗಿದ್ದಾರೆ. ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು. ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರವನ್ನು ನಲಪಾಡ್ ಹೊಂದಿದ್ದ ಅಂತಕ್ಕಂಥದ್ದು ಆರೋಪ.